ಹಾಂ ಜೋರ ಕೇಳಿಸ್ಬೇಕು. ದಿವ್ಯಾ ಮಮತಾ. ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರು? ಹಾಂ ಸಾಧ್ವಿಕಾ. ನಿನ್ನ ಹೆಸರು? ಮೋನಿಕಾ. ಅದು ಮುಟ್ಬೇಡ. ಇದೇನೇ ಗೊತ್ತಾ? ಏನು ಹೇಳು? ನೇರಳೆ ಹಣ್ಣು. ಇದು ಕಾಡಿನಲ್ಲಿ ಬೀಜ. ಆ ಕಡೆ ಎಲ್ಲ ಇದು ಮಾಡ್ಬಾರ್ದು. ಏನು ಹೇಳ? ಕಾಡಿನಲ್ಲಿ ಬೀಜ. ನೆಲ್ಲಿಕಾಯಿ ತಿಂದಿದ್ಯಾ? ತಿನ್ಬೇಕಾ? ನೆಕ್ಸ್ಟ್ ಗಿಡಗೆ ಬಿಟ್ಟಾಗಿ ತೊಗೊಂಬಂದು ತಿನ್ಬೇಕು ನೀನು. ಇದು ಎಲ್ಲ ಗೊತ್ತಾ? ಅಲ್ಲಿ ಬನ್ನಿ ಹೇಳ್ತೀನಿ. ಊಟ ಮಾಡಿದ್ಮೇಲ ಸರಿ. ಸಸ್ಯ ಸಂಪತ್ತನ್ನು ಹೆಚ್ಚಿಸುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ಸೊಡದಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರುವಂಥ ಶ್ರೀಮತಿ ಮಮತಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಗ್ರಾಮ ಪಂಚಾಯಿತಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಈಗ ಸಾಂಕೇತಿಕವಾಗಿ ಇಲ್ಲಿ ಬಂದಿರುವಂಥ ಸಾಂಕೇತಿಕವಾಗಿ ಅತಿಥಿಗಳು ಪೀಪಲ್ ಬೀಜದ ಉಂಡೆಯನ್ನು ತಯಾರಿಸ್ತಾರೆ. ಅದನ್ನು ನೋಡ್ತಾರೆ. ನಂತರ ನೀವು ಊಟ ನೀವೆಲ್ಲರೂ ಕೂಡ ಅದೊಂಚೂರು ತರಿಸಿ ಅದು ಕಲ್ಲು ಯಾವ ರೀತಿ ಅಂತ ನೋಡಿ ಮಾಡೋಣ. ಈಗ ಚಾಪಡಿ ಕಲ್ಲಿದ್ರೆ ಶೌಚಾಲಯ ಬಂದು ಕುಸ್ತು ಬಿಡ್ತೀವಿ. ಇವತ್ತು ನೋಡ್ತೀವಿ ಅದು ಈಗ ಬಂದು ನೋಡಿ ಅವ್ರೇನು ಬಾಯಿಗೇನು ಸಿಮೆಂಟಿನ ಪ್ಲೇಟ್ ಹಾಕಿದ್ರೆ ಅವಶೇಷನೇ ಇಲ್ಲಪ್ಪ. ಅಲ್ಲ ಬಾಯಿ ಕಲ್ಲು ಹೋಗಿದೆ. ಬಾಯಿ ಒಳಗಡೆ ಎಲ್ಲ ರಿಂಗ್ಸ್ ಇದೆ. ಸಿಮೆಂಟ್ ರಿಂಗು ಅಂತ ನಾನು ಸಿಮೆಂಟ್ ಪ್ಲೇಟ್ ಏನಾಗಲ್ಲ ಇದ್ರೆ ಒಳಗಡೆ ಎಲ್ಲ ರಿಂಗ್ ಇದೆ. ಬಾವಿ ಕಾಣ್ತಾ ಇದೆ ನೋಡಿ. ಎಲ್ಲ ಒಂದೊಂದು ಈ ಕಡೆ ಬನ್ನಿ. ಎಲ್ರದ್ದು ಬರ್ಬೇಕು. ವರ್ಷನೂ ಒಂದೊಂದ್ಸತಿ ಈ ತರ ಮಾಡೋಣ ಎಲ್ರು. ಪ್ರತಿ ವರ್ಷ ಇದ್ ಮಾಡೋಣ. ಹಸಿರೇ ಉಸಿರು. ಚಿನ್ನ. ಇದು ನೇರ್ಲೆ. ಇದರಿಂದ ಇದು ತಿನ್ನೋದ್ರಿಂದನೂ ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ಮತ್ತೆ ಇದರಲ್ಲಿ ಪೌಷ್ಟಿಕಾಂಶನೂ ಇರುತ್ತೆ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪಾಕಿ ತಿನ್ನಬೇಕು. ಮಕ್ಕಳಿಗೂ ತಿನ್ನಿಸ್ಬೇಕು, ನಾವು ತಿನ್ನಿಸ್ಬೇಕು. ಹೆಲ್ತ್ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದರಲ್ಲಿ ಮರುದ್ದು ಬರುತ್ತಲ್ಲ, ಅದನ್ನು ಚಕ್ಕೆಯನ್ನು ಚೆನ್ನಾಗಿ ಚಕ್ಕೆ ಬರುತ್ತಲ್ಲ ಅದು ಚೆನ್ನಾಗಿ ಕುಟ್ಬಿಟ್ಟು ರಸದಲ್ಲಿ ಒಂದು 4-5 ದಿವಸ ನೆನಕಬೇಕು. ಆ ಬಂದಿಂಥ ರಸದಲ್ಲಿ ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಅದನ್ನು ಒಂದು ವಾರ ಅದನ್ನು ಮುಚ್ಚಿಟ್ರೆ ಕೆನೆ ಥರ ಬರುತ್ತೆ. ಅದು ಅಡಿಕೆಯಲ್ಲಿ ಬೇಯಿಸ್ತೀವಲ್ಲ ಅದನ್ನ ಹಾಕ್ಬಿಟ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೇರ್ಲೆಯಿಂದ ಇದು ಜಾಲಿ ಬೀಜ. ಇದರಿಂದ ಜಾಲಿ ಮರ, ಇದು ಕುರಿ ಮತ್ತು ಮೇಕೆ, ಆಡುಗಳು ಇರ್ತಾವಲ್ಲ ಅದರಲ್ಲಿ ಪೌಷ್ಟಿಕಾಂಶ ಇರೋದ್ರಿಂದ ಅದು ತಿಂದಿರ ನಾವು ಮೇಕೆ ಮತ್ತು ಕುರಿ ಹಾಲು ಕೊಡುತ್ತಲ್ಲ ಆ ಹಾಲಿಂದ ಪೌಷ್ಟಿಕಾಂಶ ಇರುತ್ತೆ. ಹಾಗಾಗಿ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಈ ಜಾಲಿ ತುಂಬ ಅನುಕೂಲ ಆಗುತ್ತೆ. ಓಕೆ.
ಇದರಲ್ಲಿ ಅದು ಕಾಯಿ ಬಿಡುತ್ತಲ್ಲ ಜಾಲಿಕಾಯಿ, ಅದನ್ನ ಚೆನ್ನಾಗಿ ಕುಟ್ಟಿ ರಸ ಮಾಡಿ ಹಿಂದಿನ ಕಾಲದಲ್ಲೆಲ್ಲ ಅಕ್ಕಿ ಮತ್ತೆ ಜೋಳ ರಾಗಿ ಎಲ್ಲ ಮಾಡ್ತಿಲ್ಲ ಮರಕ್ಕೆ, ಅದನ್ನ ಅದು ಏನೋ ಈ ಥರ ಇದು ರುಬ್ಬಿ ಎಲ್ಲ ಇದು ಮಾಡಿ ಅದಕ್ಕೆಲ್ಲ ಹಚ್ಚೋರು, ಪೇಸ್ಟ್ ಥರ ಬಳಿಯೋದು ಅಂತ ಹೇಳ್ತಾ ಇದ್ರು. ಬಳಿಯೋರು. ಗಟ್ಟಿಮುಟ್ಟವಾಗಿರೋದು. ಗಂಟ್ಲೆ ಏನು ಆಗ್ತಿರ್ಲಿಲ್ಲ ಮರ ಮತ್ತು ಅವು ಗಟ್ಟಿಮುಟ್ಟಾಗಿ. ಒಂದು ನಿಮಿಷ ಆಗಲ್ಲ, ತೋರಿಸಿ, ನೀವು ಹೇಳ್ತಾ ಇರಿ. ಇದು ಗೇರೆಣ್ಣು ಆಲ್ಮೋಸ್ಟ್ ಎಲ್ಲರಿಗೂ ಅಲರ್ಜಿ ತರ ಆಗುತ್ತೆ, ಮುಟ್ಟಿದ್ರೆ ಸಹ ಅದು ಮೈಯೆಲ್ಲ ಊತ ಬರುತ್ತೆ. ಹಾಗಾಗಿ ಹುಟ್ಟಿದ ಮಕ್ಕಳಿಗೆ ಹಾಲಲ್ಲಿ ಎದೆ ಹಾಲಲ್ಲಿ ಸುತ್ತಬಿಟ್ಟು ಚೆನ್ನಾಗಿ ಕುಡಿಸ್ತಾರೆ. ಆದ್ರಿಂದ ಅವಾಗ ಕುಡ್ದಿರೋ ಮಕ್ಕಳಿಗೆ ದೊಡ್ಡವರಾದ್ರೂ ಇದರಿಂದ ಏನು ಎಫೆಕ್ಟ್ ಆಗಲ್ಲ. ಅದಾದ್ಮೇಲೆ ಅದರಿಂದ ಔಷಧಿ ಗುಣಗಳು ಏನಾದರೂ ಇದೆಯಾ? ಸಣ್ಣ ಮಕ್ಕಳೆಲ್ಲ ಎದೆ ಹಾಲಲ್ಲಿ ಒಟ್ಟು ಕುಡಿಸ್ತಾರೆ ಇದನ್ನ. ಓಕೆ. ಕಜ್ಜಿ ತರ ಆಗೋದು, ಮೈಯ ಕಡ್ತ ಬರೋದು ಅದೆಲ್ಲ ಏನು ಆಗಲ್ಲ ಅಂತೇಳಿ ಇದನ್ನ ಸಣ್ಣ ಮಕ್ಕಳಲ್ಲಿ ಇದ್ದಾಗಲೇ ಎಳು ಮಗುವಿದ್ದಾಗಲೇ ಕುಡಿಸ್ತಾರೆ. ಏನು ಕೆಟ್ಟದ್ದು ಅಂದರೆ ಇದು ಬಲಮುರಿ ಮತ್ತು ಎಡಮುರಿ ಅಂತ ಕಾಯಿ. ಇದು ಏನು ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಕಳಿಗೆ, ಎಳೆ ಮಕ್ಕಳು ಇರ್ತಾರಲ್ಲ, ಹುಟ್ಟಿದ ಮಕ್ಕಳು, ಆ ಮಕ್ಕಳು ಮೈ ಮುರಿಯೋದು ಆ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಹೆದರಬಾರ್ದು ಅಂತ ಹೇಳ್ಬಿಟ್ಟು ತೊಟ್ಲಿಂದ ಹಗ್ಗ ಇರುತ್ತಲ್ಲ ಅದು ಕಟ್ತಾರೆ. ಆಮೇಲೆ ಇದನ್ನು ದೇವ್ರ ಮನೇಲಿ ಇಟ್ಟು ಏನೋ ಪೂಜೆ ಮಾಡ್ತಾರೆ. ಇದನ್ನು ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಏನಕ್ಕಂದರೆ ಇದೆಲ್ಲ ಏನಂತಲೇ ನಮ್ಮದು ನೆಕ್ಸ್ಟ್ ಜನ್ರೇಷನಿಗೆಲ್ಲ ಇವಾಗಲೇ ಎಷ್ಟೊಂದು ಜನ ಗೊತ್ತಿಲ್ಲ. ಇದನ್ನು ನಾವು ಬೆಳೆಸೋದ್ರಿಂದ ಈ ಗಿಡ ಮರ ದೊಡ್ಡ ಮರ ಆಗಿ ನಾಳೆ ದಿನ ಇನ್ನೂ ಹೆಚ್ಚೆಚ್ಚು ಈ ಥರ ಕಾಯಿಗಳು ಎಲ್ರಿಗೂ ಸಿಕ್ಕಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಉಳಿಸ್ಬೇಕು ಅಷ್ಟೇ ಅಂತ, ನಶಿಸಿ ಹೋಗೋದು ಬಿಡಬಾರ್ದು. ಓಕೆ ಮೇಡಮ್. ಇದು ಎಡೆಮುರಿ ಅನ್ನೋದು ಒಂಚೂರು ತೋರಿಸಿ. ಇಲ್ಲಿ ಬಾಗಿರುತ್ತಲ್ವಾ, ಎಲ್ಲಿ ಕಾಣಿಸ್ತಾ ಇಲ್ಲ, ನಿಮ್ಮ ಕೈಯಲ್ಲಿ ಇರೋದು ಕಾಣಿಸ್ತಾ ಇದೆ. ಇದಂತೂ ಹಾಕಿದ್ದೆಲ್ಲ ಒಟ್ಟಿಗೆ ಗಂಡುಗ ಹೆಂಡತಿಗ ಹೇಳ್ಬೋದು, ತೋರಿಸ್ಬೋದು. ಈಗ ಎರಡೆರಡೆ ಹಾಕಿ ಸ್ವಲ್ಪ ಉಂಡೆ ಮಾಡ್ಕೊಬೇಡಿ. ಸಣ್ಣ ಈಗ ಗೋಡಂಬಿ ಮಾತ್ರ ದಪ್ಪ ಆಗುತ್ತೆ ಅಷ್ಟೇ, ಬೇರೆ ಸಿಸ್ಟಮ್ ಮಾಡಿ ಸಾಕು. ನಂದದ್ದು ಎರಡೆರಡು ಬೀಜ ಇಕ್ರಿ ಒಂದು ಉಂಡಿಗೆ. ಇದು ಅರಮನೆ ಒಂದು ಲೇಡೀಸ್ ಐತಿ. ಇದು ಹಸಿಯ ಪ್ರಾಣಿ ಚೆನ್ನಕ್ಕ. ಸಹಾಯವೊಂದಿಗೆ ಅನ್ನೋದು रे नबी रे काम को पकड़ा रे जल्दी ಹೇಳಿ ಜೋರಾಗೆ. ಈಗ ಹೇಳ್ರಿ ಜೋರಾಗೆ ಹೇಳಿ. ಬೀಜದುಂಡೆ ಮಾಡುವ ಕಾಡಿಗೆ ಸಿಗುವ. ನೀವು ಯಾವ ಸ್ಕೂಲ್ನವರು? ಸುಣ್ಣದಳ್ಳಿ ಗ್ರಾಮ ಪಂಚಾಯತಿ ಇದರಲ್ಲಿ ಬರೋಂಥ ಸುಂದಳ್ಳಿ ಸ್ಕೂಲ್ನವ್ರಲ್ವಾ? ನಮ್ಮೂರ ಶಾಲೆ ಅಲ್ವಾ? ಈ ಬೀಜದುಂಡೆ ಎಲ್ಲ ಎಲ್ಲಿಗೆ ಹಾಕೋದು ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ಯಾವ ಕಾಡಿಗೆ? ಕೂಗೆ ಮಲ್ಲಪ್ಪ ಅಂದ್ರೆ ಜನಗಳಿಗೆ ಕೂಗಿ ಕೂಗಿ ಹೇಳಿ ಅಂತೇಳಿ. ಏನ್ ಹೇಳಿ? ಕೂಗೆ ಮಲ್ಲಪ್ಪ ಅಂದ್ರೆ ಕೂಗಿದಾಗ ಅವಾಗ ಮಳೆ ಬರ್ತಾ ಇತ್ತಂತೆ ಅಲ್ವಾ? ನೀವು ಹೇಳ್ತೀರಾ ಪರಿಸರ ಸಂರಕ್ಷಣೆ ಮಾಡಿ ಅಂತೇಳಿ ಕೂಗಿ ಕೂಗಿ ಹೇಳ್ಬೇಕು. ಹೇಳಿ ಇನ್ನೊಂದ್ಸತಿ. ಪ್ರತಿಯೊಬ್ರು ಮಾಡಬೇಕು. ಮಾಡ್ತೀರಾ? ಹೇಳಿ ಮಕ್ಕಳ. ಬೀಜದುಂಡೆ ಮಾಡುವ ಕಾಡಿಗೆ ಎಸೆಯುವ. ಇಲ್ಲಿ ಯಾವ ಕಾಡಿಗೆ ಹಾಕೋದು? ಕೂಗೆ ಮಲ್ಲಪ್ಪನ ಗುಡ್ಡಕ್ಕೆ. ಕೂಗೆ ಮಲ್ಲಪ್ಪನ
ಆ ಸ್ಥಳದ ಮಹತ್ವ ಏನಾದರೂ ಗೊತ್ತಾ ಇಲ್ವಾ? ಇಲ್ಲಿ ಮಳೆ ಬರ್ದಿಲ್ದಾಗ ಆ ಕೂಗೆ ಮಲ್ಲಪ್ಪ ಅಂತ ಗುಡ್ಡಕ್ಕೆ ಹೋಗ್ಬಿಟ್ಟು ಕುರಿ ಕಾಯರೆಲ್ಲ ಹೋಗ್ಬಿಟ್ಟು ಕೂಗಿ ಹೇಳೋರಂತೆ, ಮಳೆ ಇಲ್ಲ ಮಳೆ ಬರಲಿ ಅಂತೇಳಿ ಅಲ್ವಾ? ಆ ಥರ ಒಂದೊಂದು ಸ್ಥಳ ಮಾಹಿತಿ ಇರುತ್ತೆ. ಆ ಮಾಹಿತಿಗಳನ್ನೆಲ್ಲ ತಿಳ್ಕೊತ ಹೋದರೆ ನಮಗೆ ಮುಂದೊಂದು ದಿನ ಅನುಕೂಲ ಆಗುತ್ತೆ ಅಲ್ವಾ? ಇನ್ನೊಂದ್ಸತಿ ಹೇಳಿ, ಕೂಗಿ ಹೇಳಿ ಎಲ್ಲರೂ ಜೋರಾಗೆ. ಬೀಜದುಂಡೆ ಮಾಡುವ ಕಾಡಿನಲ್ಲಿ ಹಾಕುವ ಕೂಗಮಲ ಹಾಕುವ